ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ವಿಷಯ ಸಮಾಜಶಾಸ್ತ್ರ ದ್ವಿತೀಯ PUC ನೀಲನಕ್ಷೆ 2025. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವಿಡಿಯೋ ನಿಮಗೆ 80ಕ್ಕೆ 80 ಔಟ್ ಆಫ್ ಮಾರ್ಕ್ಸ್ಗಳನ್ನು ಕೊಡ್ತದೆ. ಜೊತೆಗೆ ನ್ಯೂ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದೆ, ನ್ಯೂ ಪ್ಯಾಟರ್ನ್ ಇದೆ. ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಬನ್ನಿ ನಾವು ಒಂದೊಂದಾಗಿ ಈ ನೀಲನಕ್ಷೆಯನ್ನು ಕೊನೆ ತನಕ ನೋಡ್ಕೊತಾ ಹೋಗೋಣ. 121 ಅಂಕಗಳು ನಿಮಗೆ ಒಟ್ಟು ಟೋಟಲ್ ಮೀಸಲಾಗಿರ್ತದೆ. ಆದರೆ ಆ ವಿಭಾಗವಾಗಿ ಹಂಚಿದ್ದಾರೆ. ಎ ವಿಭಾಗದಲ್ಲಿ 1 ಅಂಕದ ಪ್ರಶ್ನೆಗಳಿದ್ದಾವೆ, ಬಿ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ, ಭಾಗ ಸಿಯಲ್ಲಿ 5 ಅಂಕ ಇದೆ, 10 ಅಂಕ ಭಾಗ ಡಿಯಲ್ಲಿದೆ. ಹಾಗಾಗಿ ಗರಿಷ್ಠ ಅಂಕಗಳು 80 ಅಂತ ಹೇಳಿದ್ದಾವೆ. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ಪಾಠಗಳ ಆಧಾರದ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಭಾರತೀಯ ಸಮಾಜದ ನಿರ್ಮಾಣ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಿಮಗೆ 20 ಅಂಕಗಳಿದ್ದಾವೆ. ನಾನು ಯಾವುದು ಹೇಳ್ಕೊತಾ ಹೋಗ್ತೀನಿ ಅವಳು ನೋಡಿ. ಮತ್ತು ಇನ್ನೊಂದು ಪಾಠ ಯಾವುದಪ್ಪ ಅಂತಂದರೆ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಈ ಪಾಠಕ್ಕೆ ಎಷ್ಟು ಅಂತಂದರೆ 20 ಅಂಕಗಳಿದ್ದಾವೆ ನೋಡಿ. ಮತ್ತು ಅದರ ಜೊತೆಗೆ ಇನ್ನೊಂದು ನಿಮಗೆ ಇಲ್ಲಿ ಪಾಠಗಳು ಇನ್ನೂ 2 ಪಾಠಗಳು ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವು ಅಂತಂದರೆ, ಒಂದು 2ನೇ ಪಾಠ ಇದೆ ನೋಡಿ, ಸಾಮಾಜಿಕ ಅಸಮಾನತೆ, ಅದು 15 ಅಂಕ ಇದೆ. ಜೊತೆಗೆ ಇನ್ನೊಂದು ಭಾರತದಲ್ಲಿ ಸಾಮಾಜಿಕ ಚಳವಳಿ, ಈ ಒಂದು ಪಾಠ, ಮತ್ತು ಮಾರುಕಟ್ಟೆ ಸಮಾನ ವ್ಯವಸ್ಥೆ. ಈ ಪಾಠಗಳು ಏನು 5 ಪಾಠಗಳನ್ನು ಓದ್ಕೊಂಡ್ರಿ ಅಂತಂದರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ 60ಕ್ಕಿಂತ ಹೆಚ್ಚು ಅಂಕಗಳು ಸಿಗ್ತವೆ. ಎಷ್ಟ್ರಿ? 60ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿತಾ ಹೋಗ್ತೀರಿ. ಸೊ ಒಂದೊಂದಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಾಗಲ್ಲ. ನಾನು ನನ್ನದೇ ಆದಂಥ ಒಂದು ನೋಟ್ಸನ್ನು ಮಾಡಿದ್ದೀನಿ. ಆ ನೋಟ್ಸ್ ಪ್ರಕಾರ ನಿಮಗೆ ಬ್ಲೂ ಪ್ರಿಂಟನ್ನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಪಡ್ಕೊಂಡು ಭಾಳ ಜನ ವಿದ್ಯಾರ್ಥಿಗಳು ನೋಟ್ಸನ್ನು ಕೇಳ್ತಿರ್ತೀರಿ. ಆ ಗ್ರೂಪ್ನಲ್ಲಿ ಎಲ್ಲ ನೋಟ್ಸ್ಗಳಿದ್ದಾವೆ, ಹೋಗಿ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಬ್ಲೂ ಪ್ರಿಂಟನ್ನು ಒಂದಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರುವಂತೆ ದ್ವಿತೀಯ PUC ಸಮಾಜಶಾಸ್ತ್ರ ನೀಲನಕ್ಷೆ 2026. ಆಲ್ರೆಡಿ ನಾನು ಹೇಳಿದಂತೆ ಇಲ್ಲಿ ನಿಮಗೆ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಮಾಜಶಾಸ್ತ್ರ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಈ ಪಾಠದಲ್ಲಿ ನಿಮಗೆ ನೋಡಿ 1 ಅಂಕದ 3 ಪ್ರಶ್ನೆಗಳಿದ್ದಾವೆ, 2 ಅಂಕದ 1 ಪ್ರಶ್ನೆ ಇದೆ, 5 ಅಂಕದ 1 ಪ್ರಶ್ನೆ ಇದೆ, ಜೊತೆಗೆ 10 ಅಂಕದ 1 ಪ್ರಶ್ನೆ ಇದೆ. ಟೋಟಲ್ ನಿಮಗೆ 6 ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಇರ್ತವೆ. ವೆರಿ ಇಂಪಾರ್ಟೆಂಟು. ಮತ್ತು ನಿಮಗೆ ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳಿಗೆ 20 ಅಂಕಗಳು ಇದೊಂದೇ ಪಾಠಕ್ಕೆ ಸಂಬಂಧಪಟ್ಟಂತಿದೆ. ಹಾಗಾಗಿ ಈ ಪಾಠ 1ಅನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ 20 ಅಂಕಗಳು ಇಲ್ಲಿ ನಿಮಗೆ ಸಿಗ್ತವೆ ಅಂತ ಹೇಳ್ತೀನಿ. ಸೊ ಈ ವರ್ಷ ನಿಮಗೆ 2026ಕ್ಕೆ ಈ ಪಾಠಕ್ಕೆ ಒಟ್ಟು 20 ಅಂಕಗಳನ್ನು ಇಟ್ಟಿದ್ದಾರೆ. ಒಟ್ಟು 6 ಪ್ರಶ್ನೆಗಳು ಬರ್ತವೆ. ಸೊ ಒಂದು 5 ಅಂಕದ ಪ್ರಶ್ನೆ, ಒಂದು 10 ಅಂಕದ ಪ್ರಶ್ನೆ, ಒಂದು 2 ಅಂಕದ ಪ್ರಶ್ನೆ ಮತ್ತು 3 ಏನಪ್ಪ ಅಂತಂದರೆ 1 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡ್ತಾ ಹೋಗ್ತೀರಿ. ಸೊ ನಾನು ಮಾದರಿ ಆಗಿ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಮಾಡಿದ್ರಿ, ಸರ್ ಹಳೆ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು ತೆಗೆದುಕೊಂಡು ಬಂದಿದ್ದೀರಲ್ಲ ಅಂಥೇಳಿ. ಸೊ ನಾನು ಅದನ್ನೇ ಹೇಳ್ತೀನಿ. ಯಾಕಂದರೆ ಮಂಡಳಿ ಏನು ಮಾಡ್ತಿದೆ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೇ ನಿಮಗೆ ಕೊಡ್ತಾರೆ. ಭಾಳ ಆದರೆ 1, 2 ಏನಪ್ಪ ಅಂತ ಹೊಸ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾಗೆ. ಸೊ ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತೀರಿ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಅಂಥೇಳಿ ನಿಮಗೊಂದು MCQ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೌದಾ? ಇದು ಪೂರ್ವ ಸಿದ್ಧತೆಗೆ ಬರ್ಬೋದು. ಇನ್ನೊಂದು ಹಿಂದೂ ಪದವನ್ನು ಮೊದಲು ಬಳಸಿದವರು ಯಾರು ಅಂಥೇಳಿ MCQ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತಂತೆ ಒಂದು ಹೊಂದಿಸಿ ಬರೆಯಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಜನಸಂಖ್ಯಾಶಾಸ್ತ್ರ ಪದವನ್ನು ಪರಿಚಯಿಸೋದಾರು ಯಾರು ಅಂಥೇಳಿ ನಿಮಗೆ ಬಿಟ್ಟ ಸ್ಥಳದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಸೊ ಇನ್ನೊಂದು ನಿಮಗೆ 1 ಅಂಕದ ಪ್ರಶ್ನೆ. ಯಾಕಂದರೆ ಒಟ್ಟು ನಿಮಗೆ ಈ ಅಧ್ಯಾಯದ ಮೇಲೆ 3 ಏನಪ್ಪ ಅಂತಂದರೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಭಾಳಷ್ಟು ಆಪ್ಷನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದ್ರೂ ಈ 1ಅನ್ನು ಏನು ಮಾಡಿರಿ ಬರೀರಿ ಅಂಥೇಳಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಅಂದರೆ 1 ಅಂಕದ ಪ್ರಶ್ನೆಗೆ ಇಲ್ಲಿ ಕೇಳ್ತಾರೆ. ಸೊ ಇನ್ನು ಮುಂದುವರೆದಂತೆ
ನೀವಿಲ್ಲಿ ನೋಡ್ಬೋದು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ 2 ಅಂಕವು ನಾನು ನಿಮಗೆ ಒಟ್ಟು ಏನಪ್ಪ ಅಂತಂದರೆ 2 ಪ್ರಶ್ನೆಗಳು ಕೇಳ್ತಾರೆ, ಒಂದೇ ಪ್ರಶ್ನೆಯಲ್ಲಿ ನಿಮ್ಗೆ ಕೇಳ್ತಾರೆ. ಹಾಗಾಗಿ ನಾನು 3 ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಭಾರತದ 2 ಧಾರ್ಮಿಕ ಸಮೂಹಗಳು ಯಾವುವು ಅಂಥೇಳಿ ನಿಮ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನೊಂದು ರಾಷ್ಟ್ರೀಯ ಭಾವೈಕ್ಯತೆ 2 ಸವಾಲುಗಳು ಯಾವುವು 2 ಸವಾಲುಗಳು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಅದನ್ನು ಹೊರತುಪಡಿಸಿ ಜನಸಂಖ್ಯಾ ಲಾಭಾಂಶ ಎಂದರೇನು, ಇದು ಕಡ್ಡಾಯ ನಿಮಗೆ ನೆನಪಿರಲಿ, ಈ ಪ್ರಶ್ನೆ ಬಂದೇ ಬರ್ತದೆ. ಸೊ ಅದನ್ನು ನೆನಪಿಟ್ಕೊಂಡು ಯಾರು ರಿಪಿಟರ್ ಇದ್ದೀರಿ ಮತ್ತು ಯಾರು ರೆಗ್ಯುಲರ್ ಇದ್ದೀರಿ, ಯಾರು ಬಾಹ್ಯ ಅಭ್ಯರ್ಥಿಗಳಿದ್ದೀರಿ, ಅವರೆಲ್ಲರೂ ಈ ಪ್ರಶ್ನೆಗಳನ್ನು ಒಂದು ಸಾರಿ ನೀವು ಒಂದು ಸಾರಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಎಪ್ಪಪ್ಪ ಅಂದರೂ ನೀವು ಮಿನಿಮಮ್ 80ರಲ್ಲಿ ಮಿನಿಮಮ್ 60 ಅಂಕಗಳನ್ನು ಪಡಿತೀರಿ. ಇದು ನಾನು ಶತಸಿದ್ಧ ಅಂತ ಹೇಳ್ತೀನಿ. ಯಾಕಂತಂದರೆ ನಾನು ಕೊಟ್ಟಿರುವಂಥ ಪ್ರಶ್ನೆಗಳು ನಿಮಗೆ ಕಂಪಲ್ಸರಿ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಹಾಗಿದ್ದರಿಂದ ಇವುಗಳನ್ನು ಗಮನಿಸ್ತಾ ಹೋಗಿ. ಸೊ ಈಗ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಕೋತಾ ಹೋಗ್ತೀವಿ. 5 ಅಂಕದ ಪ್ರಶ್ನೆಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ್ ಅವರ ಸಮಿತಿ ಶಿಫಾರಸುಗಳು ಯಾವ್ಯಾವು ಅಂಥೇಳಿ ನೀವು 5 ಅಂಕದ ಪ್ರಶ್ನೆ ನಿಮ್ಗೆ ಕಡ್ಡಾಯವಾಗಿ ಈ ವರ್ಷ 5 ಅಂಕಕ್ಕೆ ಇದನ್ನು ಕೇಳ್ತಾರೆ. ಹೋದ ವರ್ಷ 10 ಅಂಕಕ್ಕೆ ಕೇಳಿದರು. ಸೊ ಹಾಗಾಗಿ ಈ ವರ್ಷ ನಿಮಗೆ 5 ಅಂಕಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ನೆಕ್ಸ್ಟು ಡಾಕ್ಟರ್ BS ಗುಹಾರ್ ಅವರ ಭಾರತೀಯ ಜನಾಂಗೀಯ ವರ್ಗೀಕರಣ ನೆನಪಿರಲಿ, ಈ ಪ್ರಶ್ನೆ ನಿಮ್ಗೆ ಕಡ್ಡಾಯವಾಗಿ ಬರ್ತವೆ. ಇವೆರಡೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಸೊ ಇನ್ನು ನೆಕ್ಸ್ಟ್ ಮುಂದೆ ಹೋಗ್ತೀನಿ ನಾನು. ಇಲ್ಲಿ ಮುಂದೆ ನೀವು ನೋಡ್ತಾ ಹೋದಾಗ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಅಂಥೇಳಿ ನಾನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಯಾಕೆ ಇದನ್ನು ಕೊಟ್ಟಿದ್ದೀನಿ ಅಂತಂದರೆ ಇದು 2025ರಲ್ಲಿ ನಿಮಗೆ 10 ಅಂಕಕ್ಕೆ ಕೇಳಿದ್ದ, ಬಟ್ ಈ ಸಾರಿ 5 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಅದನ್ನು ನೋಡ್ಕೊತ ಹೋಗಿ ಅಂತ ಹೇಳ್ತೀನಿ. ಇನ್ನು 10 ಅಂಕದ ಪ್ರಶ್ನೆ ನಿಮ್ಗೆ ಒಂದನ್ನು ಇಲ್ಲಿ ನಾನು ಹೇಳ್ತೀನಿ ನೋಡಿ. 10 ಅಂಕದ ಒಂದು ಪ್ರಶ್ನೆ, ವೈವಿಧ್ಯತೆ ಎಂದರೇನು, ಭಾರತದ ವೈವಿಧ್ಯತೆ ಲಕ್ಷಣಗಳು. ಈ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟು, ಕಡ್ಡಾಯ ಬಿ ಸಹ ಆಗಿದೆ. ಹೌದಾ, ಈ ಪ್ರಶ್ನೆ ಕಡ್ಡಾಯವಾಗಿ ನಿಮ್ಗೆ ಇದು ಕೇಳ್ತಾನೆ. ಸರ್ ಇದನ್ನು ಕೇಳಿಲ್ಲ ಅಂತಂದರೆ ಈ ಪ್ರಶ್ನೆ ಇದೆಯಲ್ಲ, ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಜನಸಂಖ್ಯಾದ ಚಿತ್ರಣ ಪ್ರಮುಖ ಲಕ್ಷಣಗಳನ್ನು ನೀವು ವಿವರಿಸಿ ಅಂತೇಳಿ ಏನು ಕೊಡ್ತಾರಲ್ಲ, ಒಂದನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಅಂತ ಹೇಳಿದ ಅಂಕಗಳು 20 ಅಂಕಗಳು. ನೀವೇನಾದರೂ ಪಾಸ್ ಆಗಬೇಕು ಅಂದರೆ ಈ ಅಧ್ಯಾಯವನ್ನು ಕಂಪ್ಲೀಟಾಗಿ ಓದ್ತಾ ಇರಬೇಕು. ಸೊ ನಾನು ಮುಂದಿನ ಅಧ್ಯಾಯಕ್ಕೆ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು ಪಾಠ ಸಾಮಾಜಿಕ ಅಸಮಾನತೆ ಅಥವಾ ಒಳಗೊಳ್ಳುವಿಕೆ ಅಂಥೇಳಿ ಒಂದು ಪಾಠ ಇದೆ. ಇಲ್ಲಿ 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಎಷ್ಟ್ರೀ 3 ಪ್ರಶ್ನೆಗಳಿದ್ದಾವೆ. 2 ಅಂಕದ 1 ಪ್ರಶ್ನೆ ಇದೆ ಮತ್ತು 10 ಅಂಕದ 1. ಟೋಟಲ್ ನಿಮಗೆ 15 ಅಂಕಗಳಿದ್ದಾವೆ. ಎಷ್ಟು ಅಂಕಗಳಿದ್ದಾವೆ ರೀ? 15 ಅಂಕಗಳು ಈ ಪಾಠದ ಮೇಲೆ ಬೀಳ್ತವೆ. ಸರ್ ಹಾಗಾದರೆ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ಈ ವರ್ಷ ನ್ಯೂ ಪ್ಯಾಟರ್ನ್ ಇದೆ, ಹೊಸ ಪ್ಯಾಟರ್ನ್ ಬರೋದರಿಂದ ಯಾವೆಲ್ಲರೂ ಬರ್ಬೋದು ಅಂತಂದರೆ, ಭಾರತದಲ್ಲಿ ಅಂತರ್ಜಾತಿ ವಿವಾಹ, ಇದು ನಿಮ್ಮ ಕಡ್ಡಾಯ ಪ್ರಶ್ನೆ ನೆನಪಿರಲಿ. ಅಂತರ್ಜಾತಿ ವಿವಾಹ ಪಟ್ಟಂತೆ ಒಂದು ಪ್ರಶ್ನೆ, ಮಾನ್ಯತೆ ನೀಡಿದ ಮೊದಲು ಕಾನೂನು ಯಾವುದು ಅಂತೇಳಿ MCU ಕ್ವಶನ್ ಕೇಳ್ತಾರೆ. ಇಲ್ಲ ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು ಯಾರ್ಯಾರು ನೆನಪಿರಲಿ, ಬೆಟ್ಟ ಸ್ಥಳದ ಒಂದು ಪ್ರಶ್ನೆ ಇದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಸ್ಥಾನಮಾನ ಹೆಚ್ಚುತ್ತಿದೆ ಅಂತೇಳಿ ಒಂದು ನಿಮ್ಗೆ ಏನಂತಪ್ಪ ಅಂತಂದರೆ ನೀರ ಪ್ರಶ್ನೆಯನ್ನು ಕೊಡ್ತಾರೆ. ಯಾವ ರೀತಿ ನೀರ ಪ್ರಶ್ನೆ ಅಂತೇಳಿ ನೋಡಿದ್ರೆ ಇಲ್ಲಿ ಹೇಳಿಕೆ ಅಂತ ಇದೆ ನೋಡಿ, ನಾನು ಕೊಟ್ಟಿದ್ದೆ ನೋಡಿ, ಹೇಳಿಕೆ ಅಂತ ಇದೆಯಲ್ಲ, ಇದೊಂದು ಹೇಳಿಕೆ ಹೇಳ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಸ್ಥಾನಮಾನ ಹೆಚ್ಚುತ್ತಿದೆಯೇ, ಹಾಗಾದರೆ ಕಾರಣ ಕೊಡ್ತಾರೆ, ಬಿ ಕಾರಣ ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದೇದು ಮಾತ್ರ ಬರ್ತಿದ್ದೀನಿ, ಪರಿಶಿಷ್ಟ ಪಂಗಡ ಜನರು ಗ್ರಾಮಗಳಲ್ಲಿ ವಾಸಿಸಿದ್ದಾರೆ ಅಂತೇಳಿ ನಾನೊಂದು ಹಾಕಿಟ್ಟಿನಿ. ಇಲ್ಲಿ 2, 3 ಮತ್ತು 4 ನಿಮಗೆ ಆಯ್ಕೆಗಳು ಕೊಡ್ತಾರೆ, ABCD ಅಂತೇಳಿ ಒಂದು MCQ ಅಲ್ಲಿ ಒಂದು ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ಹೇಳಿಕೆ ಆಧಾರದ ಮೇಲೂ ಈ ವರ್ಷ ಪ್ರಶ್ನೆಗಳು ಬರ್ತವೆ, ನೀವು ಪ್ಯಾಟರ್ನ್ ಇರೋದ್ರಿಂದ ಸೊ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಈ ಪ್ರಶ್ನೆ ಅಂತೂ ಕಡ್ಡಾಯ ನಿಮಗೆ, ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು ಅಂತೇಳಿ MCQ ಅಲ್ಲಿ ಕೇಳ್ತಾನೆ. ಸೊ ಇದನ್ನು ನಿಮ್ಗೆ ನೆನಪಿರಲಿ. ಮತ್ತು ನಿಮಗೆ ಒಂದು ಪ್ರಶ್ನೆ ಗೊಂದಲ ಮಾಡ್ತದೆ, ಯಾವುದಂದ್ರೆ ಹರಿಜನ್, ಇದು 2ನೇ ಅಧ್ಯಾಯದಲ್ಲಿ ಬರ್ತದೆ ಮತ್ತು 3ನೇ ಅಧ್ಯಾಯದಲ್ಲಿ ಬಂದೋಗಿದೆ. ಹಾಗಾಗಿ ಇದು ನಿಮ್ಗೆ ಗೊಂದಲ ಮಾಡ್ತದೆ, ಸ್ವಲ್ಪ ಇದನ್ನು ನೀವು ಗಮನಿಸ್ತಿ. ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳ್ತಾರೆ. ಇಲ್ಲ ಬುಡಕಟ್ಟು ಪಂಚಶೀಲ ತತ್ವ ಇದನ್ನು ಹೊಂದಿಸಿ ಬರಲಿ ಕಡ್ಡಾಯವಾಗಿ ಬರುವಂಥ ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಗಮನಿಸ್ತಾ ಹೋಗಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ ನೋಡಿ. 2 ಅಂಕದ ಪ್ರಶ್ನೆ, ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳು ಇಲ್ಲ ಅಂತಂದರೆ, ಈ ಪ್ರಶ್ನೆ ನಿಮಗೆ ಬರಲಿಲ್ಲ ಅಂತಂದರೆ ಇದನ್ನು ಮಾತ್ರ ಕಡ್ಡಾಯ ಬರ್ತದೆ.
ಈ ಪ್ರಶ್ನೆ ನೆನಪಿರಲಿ. ಕರ್ನಾಟಕದ ಪ್ರಬಲ ಜಾತಿಗಳು, ಒಂದು ಲಿಂಗಾಯತ, ಇನ್ನೊಂದು ಒಕ್ಕಲಿಗ ಅಂತ ಹೇಳ್ತೀವಲ್ಲ, ಅವೆರಡು ಜಾತಿಗಳು ನಿಮಗೆ ಬರ್ತವೆ. ಇನ್ನು ಈ ಪಾಠಕ್ಕೆ 10 ಅಂಕದ ಒಂದು ಪ್ರಶ್ನೆ ಇರೋದ್ರಿಂದ ಪ್ರಶ್ನೆಗಳು ನೋಡಿ. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡಿ ಅಂತ ಒಂದು ಪ್ರಶ್ನೆ ಇದೆ. ಅಥವಾ ಇದು ಅಲ್ಲ ಅಂತಂದರೆ ಜಾತಿಯ ಅರ್ಥವನ್ನು ತಿಳಿಸಿ ಅದರ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅಂಥೇಳಿ ಈ ಒಂದು ಪ್ರಶ್ನೆ ನಿಮಗೆ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ಈ ವರ್ಷ 2026 ನಿಮಗೆ ಆಲ್ರೆಡಿ ಟೈಮ್ ಟೇಬಲ್ ಬಿಟ್ಟಿದೆ. ಸೊ ಪ್ರಶ್ನೆ ಪತ್ರಿಕೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇನ್ನು ಮುಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹಳೆಯ ಒಂದು ಏನು 2025 ಇದೆಯಲ್ಲ ಆ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಕ್ಕೆ ಮತ್ತು ಆ ವಿಡಿಯೋಗಳ ಮುಂದೆ ಬರ್ತವೆ ಅಂತ ಹೇಳ್ತೀನಿ. ಸೊ ಇನ್ನು ಮುಂದೆ ಹೋಗ್ತೀನಿ ನಾನು. ಸೊ ಇಲ್ಲಿ ಒಳಗೊಳ್ಳುವಿಕೆ ತಂತ್ರಗಳು ಅಂಥೇಳಿ ಒಂದು 3ನೇ ಅಧ್ಯಾಯ ಇದೆ. ಅಲ್ಲಿ ನಿಮಗೆ 1 ಅಂಕದ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ 2 ಅಂಕದ 1 ಪ್ರಶ್ನೆ ಇದೆ ಮತ್ತು 5 ಅಂಕದ 2 ಪ್ರಶ್ನೆಗಳು, ಹಾಗಾಗಿ 6 ಅಂಕಗಳು ಈ ಪಾಠದ ಮೇಲೆ ಬರ್ತವೆ. ಸರ್ ಹಾಗಾದರೆ ಪ್ರಶ್ನೆಗಳು ಅಂತ ನೋಡ್ತಾ ಹೋಗಿ ಮೊದಲು ನಿಮಗೆ ಇಂಪಾರ್ಟೆಂಟ್ ಇದೆ, ಯಾಕಂದರೆ 15 ಅಂಕಗಳು ಈ ಪಾಠದ ಮೇಲೆ ಬರ್ತಾ ಇದ್ದಾವೆ. ಸೊ ಪ್ರಶ್ನೆಗಳನ್ನು ಒಂದೊಂದಾಗಿ ನೀವು ನೋಡ್ಕೊತಾ ಹೋಗಿ. ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ನಿಮಗೆ ಹಳೇದಾಗಲಿ ಹೊಸದಾಗಲಿ ಅವು ಪ್ರಶ್ನೆಗಳು ಬಂದೇ ಬರ್ತವೆ. ಯಾಕಂದರೆ ಅವು ವೇಟೇಜ್ ಆಗಿರುವಂಥ ಕ್ವಶನ್ಗಳನ್ನೇ ಮಂಡಳಿ ಏನು ಮಾಡ್ತಿರ್ತಾರೆ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅವುಗಳನ್ನು ನೀವು ಗಮನಿಸ್ತಾ ಹೋಗಿ. MCQಯಲ್ಲಿ ನಿಮಗೆ ಸೂಕ್ಷ್ಮ ಹಣಕಾಸು ಅಂಥೇಳಿ ಒಂದು ಪ್ರಶ್ನೆ ನಿಮಗೆ MCQಯಲ್ಲಿ ಕೇಳ್ತಾನೆ. ಇಲ್ಲ ಅಂತಂದರೆ ಇನ್ನೊಂದು ಲಿಜ್ಜಿತ್ನ ಕೇಂದ್ರ ಕಚೇರಿ ಅಂಥೇಳಿ ಈ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾನೆ. ಸ್ವಲ್ಪ ಇದು ನಿಮಗಿರಲಿ ನೆನಪಿರಲಿ. ಇನ್ನು ಯಂಗ್ ಇಂಡಿಯಾ ಈ ಕೃತಿ ಬರೆದವ್ರು ಯಾರು ಅಂತೇಳಿ ಒಂದೇಸ್ ಬರಲಿ ಕೇಳ್ತಾನೆ. ಅಥವಾ ಲಿಂಗ ತಾರತಮ್ಯ ಅಂದರೆ ಏನು ಅಂತ ಒಂದು ವಾಕ್ಯದಲ್ಲಿ ಕೇಳ್ತಾನೆ. ಇನ್ನೊಂದು ನಬಾರ್ಡ ಅಂಥೇಳಿ ಒಂದು ಪ್ರಶ್ನೆ ನಿಮಗೆ ಒಂದು ವಾಕ್ಯದಲ್ಲಿ ಕೇಳ್ತಾನೆ. ಸೊ ಈ ಪ್ರಶ್ನೆಗಳು ಕಡ್ಡಾಯ ಬರೋದರಿಂದ ಸ್ವಲ್ಪ ನೀವು ಇವುಗಳನ್ನು ಗಮನ ಇಟ್ಕೊಳ್ಳಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ ಕಾನೂನಾತ್ಮಕ ತಂತ್ರಗಳು ಯಾವುವು ಅಂತ ಕೊಡ್ತಾರೆ. ಅಥವಾ ಈ ಪ್ರಶ್ನೆ ಬರಲಿಲ್ಲ ಅಂತಂದರೆ ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳನ್ನು ತಿಳಿಸಿ ಅಂಥೇಳಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ. ಸರ್ ಇವೆರಡೂ ಇಲ್ಲ ಅಂತಂದರೆ ಇನ್ನೊಂದು ನಿಮಗೆ ಕೊಟ್ಟಿದ್ದೀನಿ, ಸ್ವಸಹಾಯ ಸಂಘದ 2 ಉದ್ದೇಶಗಳನ್ನು ತಿಳಿಸಿ ಅಂಥೇಳಿ ಈ ಪ್ರಶ್ನೆ. ಈ 3ರಲ್ಲಿ ಒಂದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಕಡ್ಡಾಯವಾಗಿ ಬರ್ತದೆ. ಇನ್ನು 5 ಅಂಕದ ಪ್ರಶ್ನೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ ಅಥವಾ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ ಶಾಸನ ಕ್ರಮಗಳು. ಇದು ಇಂಪಾರ್ಟೆಂಟ್, ನಿಮಗೆ ನೆನಪಿರಲಿ, ಈ ಪ್ರಶ್ನೆ ಬಂದೇ ಬರ್ತದೆ. ಇನ್ನು ಅಧ್ಯಾಯ 4ಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇಲ್ಲಿ ಕುಟುಂಬದ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ನಿಮಗೆ ಬಹಳ ಸರಿ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಅದ್ರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಅವಿಭಕ್ತ ಕುಟುಂಬ, ಬೃಹತ್ ಮನೆ, ಈ 2 ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಇಲ್ಲ ಬರಲಿಲ್ಲ ಅಂತಂದರೆ ಇಲಂ ಮತ್ತು ತರವಾಡು ಇವೆರಡೂ ಪದಗಳು ನೆನಪಿರಲಿ ನಿಮಗೆ. ಇವೆರಡರ ಮೇಲೆ 1 ಅಂಕದ ಬಹು ಆಯ್ಕೆಯಲ್ಲಿ ಅಥವಾ ಬಿಟ್ಟಸ್ಥಳ ಒಂದು ಪ್ರಶ್ನೆ ಬಂದೇ ಬರ್ತದೆ. OMCQಯಲ್ಲಿ ಒಂದು ಪ್ರಶ್ನೆ ಇರ್ತದೆ. ಇಲ್ಲ ಇನ್ನೊಂದು ಒಂದು ವಾಕ್ಯದಲ್ಲಿ ಕರ್ಣವನ ಅಂಥೇಳಿ ನಿಮಗೆ 2025ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಅದನ್ನು ಬಂದರೂ ಬರ್ಬೋದು. ಇನ್ನು ಈ ಪಾಠದ ಮೇಲೆ ಈ ವರ್ಷಕ್ಕೆ 5 ಅಂಕದ 2 ಪ್ರಶ್ನೆಗಳನ್ನು ಇಟ್ಟಿದ್ದಾನೆ. ಯಾವ್ಯಾವ 2 ಪ್ರಶ್ನೆಗಳು ಅಂತ ನೀವು ನೋಡ್ತಾ ಹೋದಾಗ ನಾನಿಲ್ಲಿ ನಿಮಗೆ ಒಟ್ಟು 3 ಪ್ರಶ್ನೆಗಳು ಕಡ್ಡಾಯವಾಗಿ ಹಳೆ ಪ್ರಶ್ನೆ ಪತ್ರಿಕೆ ಬಂದು ಅವನ್ನು ಕೊಟ್ಟಿದ್ದೀನಿ ನೋಡಿ. ಅವಿಭಕ್ತ ಕುಟುಂಬದ 5 ಅನುಕೂಲಗಳನ್ನು ವಿವರಿಸಿ ಅಥವಾ ಅವಿಭಕ್ತ ಕುಟುಂಬದ ಲಕ್ಷಣಗಳ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಡ್ತಾರೆ. ಇಲ್ಲ ನರಸಿಂಹ ಸಿಂಗ್ ಅವರು ನಡೆಸಿರುವಂಥ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂಥೇಳಿ ನಿಮಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕಡ್ಡಾಯವಾಗಿ ಕೇಳಲಾಗ್ತದೆ. ಇನ್ನು ಅಧ್ಯಾಯ 5ಕ್ಕೆ ಸಂಬಂಧಪಟ್ಟಂತೆ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳಿಂದರೆ ಇದನ್ನೂ ಸಹ ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟು. ಸರ್ ಹಾಗಾದರೆ ಪ್ರಶ್ನೆಗಳನ್ನು ನೋಡಿ. 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇನ್ನು 2 ಅಂಕದ 1 ಪ್ರಶ್ನೆ ಇದೆ ಮತ್ತು 5 ಅಂಕದ 1 ಪ್ರಶ್ನೆ ಇದೆ ಮತ್ತು 10 ಅಂಕದ 1 ಪ್ರಶ್ನೆ. ಹಾಗಾಗಿ 5 ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಿಸಿವೆ. ಸೊ ಈ ಪಾಠ ನಿಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ನೀವು 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತಾ ಹೋಗಿ. ಭಾರತದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಪ್ರಥಮ ರಾಜ್ಯಗಳು ಅಂತೇಳಿ 2025 ಕೇಳಿದ್ದಾರೆ ಈ ಪ್ರಶ್ನೆ. ಸೊ ನಿಮಗೆ ಬರಲಿಲ್ಲ ಅಂತಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. ಅಥವಾ ಕೂಲಿಗಾಗಿ ಕಾಳು ಯೋಜನೆ ಹೊಂದಿಸಿ ಬರಲಿ ಪ್ರಶ್ನೆ ಬರ್ತದೆ. ಇಲ್ಲ ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ರಿಮೆಂಬರ್ಡ್ ವಿಲೇಜ್ ಅಂಥೇಳಿ ಏನು ಯಾರು ಈ ಕೃತಿಯ ಕರ್ತರು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲ ಅಂತಂದರೆ ಭೂ ಸುಧಾರಣಾ ತತ್ವವೇನು ಅಂತೇಳಿ ಒಂದು
ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಒಟ್ಟು ನಿಮಗಿಲ್ಲಿ 5 ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ ಮಾದರಿಯಾಗಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ IRDFನ ವಿಸ್ತರಿಸಿ ಅಂದರೆ ವಿಸ್ತೃತ ರೂಪವನ್ನು ಬರೀರಿ. ಇಲ್ಲ ಅಂತಂದರೆ ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಈ ಪ್ರಶ್ನೆ ಕೇಳಿದ್ದಾನೆ, ಭಾಳ ಸರಿ ಬಂದಿದೆ. ಇನ್ನು 5 ಅಂಕದ ಪ್ರಶ್ನೆಗೆ ನಾನು ಹೋಗ್ತೀನಿ. 5 ಅಂಕದು ಕೃಷಿ ಸಂದಿಗ್ಧತೆಯನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ 2 ಸಮಿತಿಗಳನ್ನು ನೇಮಿಸಿದೆ, ಅವುಗಳ ಬಗ್ಗೆ ಚರ್ಚಿಸಿ ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇನ್ನು ಗ್ರಾಮದ ಸಾಮಾಜಿಕ ಸಮಸ್ಯೆಯನ್ನು ವಿವರಿಸಿ, ಭಾರತೀಯ ಒಂದು ಗ್ರಾಮಗಳಿದ್ದಾವೆ ಅವುಗಳ ಸಾಮಾಜಿಕ ಸ್ಥಿತಿ ಹೇಗಿದೆ ಅಂತೇಳಿ ನೀವು ವಿವರಿಸಿ ಅಂತ ಕೊಡ್ತಾರೆ. ಇನ್ನೊಂದು ನಿಮಗೆ ಪ್ರಶ್ನೆ ಇದೆ, 10 ಅಂಕದ ಒಂದು ಪ್ರಶ್ನೆ ಇದೆ, ಭಾರತೀಯ ಗ್ರಾಮಗಳ ಕೃಷಿ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಇಲ್ಲ ಅಂತಂದರೆ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವಂಥ ಇತ್ತೀಚಿನ ಕ್ರಮಗಳು ಪ್ರಚಲಿತವಾಗಿ ಈ ಪ್ರಶ್ನೆ ಕೇಳೋದ್ರಿಂದ ನಿಮಗೆ ಇದು ಬರುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು 6ನೇ ಅಧ್ಯಾಯಕ್ಕೆ ಹೋಗ್ತೀನಿ ನಾನು. ಮಾರುಕಟ್ಟೆ ಮತ್ತು ಸಂವಹನ ಮಾಧ್ಯಮ, ಇದಕ್ಕೆ 15 ಅಂಕ ಮೀಸಲಿಟ್ಟಿದ್ದಾರೆ. ಈ ಪಾಠ ನಿಮಗೆ ಭಾರಿ ವೆರಿ ಇಂಪಾರ್ಟೆಂಟು. 1 ಅಂಕದ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ವರ್ಷ ನಿಮಗೆ 2 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ, ಜೊತೆಗೆ 5 ಅಂಕದ 2 ಪ್ರಶ್ನೆಗಳು ಕೇಳಿದ್ರೆ ಒಟ್ಟು 6 ಪ್ರಶ್ನೆಗಳು ಈ ಅಧ್ಯಾಯಕ್ಕೆ ನಿಮಗೆ ಬಂದೇ ಬರ್ತವೆ. ಸೊ ಅಧ್ಯಾಯಕ್ಕೆ ಬಂದಿರುವಂತೆ ಪ್ರಶ್ನೆಗಳು ಯಾವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಮತ್ತು ಈ ವರ್ಷ ಕೇಳ್ತಾರೆ ಅಂತ ನೋಡ್ತಾ ಹೋದಾಗ 1 ಅಂಕದ ನಿಮಗೆ ಮಾಧ್ಯಮ ದೊರೆ ಅಂತೇಳಿ ಈ ಆಳವಾಗಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಕಾಣದ ಕೈ ನಿಮಗಿದು ಎಕ್ಸಾಕ್ಟ್ಲಿ ನಿಮ್ಗೆ ಹೊಂದಿಸಿಬರಲಿ ಪ್ರಶ್ನೆ ಇದ್ದೇ ಇರ್ತದೆ ಕಂಪಲ್ಸರಿ. ಇನ್ನು ಭಾರತದ ಮೊದಲ ದಿನಪತ್ರಿಕೆ ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ, ಅಥವಾ ಮಾರುಕಟ್ಟೆ ಎಂದರೇನು ಈ ಪ್ರಶ್ನೆ 1 ವಾಕ್ಯದಲ್ಲಿ ಕೇಳ್ತಾನೆ, ಅಥವಾ ಈ ಪ್ರಶ್ನೆ ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂಥೇಳಿ ಬಿಟ್ಟ ಸ್ಥಳದಲ್ಲಿ ಕೇಳ್ತಾನೆ. ಸೊ ಹಾಗಾಗಿ ಇವುಗಳನ್ನು ನೋಡ್ಕೊತಾ ಹೋಗಿ. ಇಲ್ಲ ಇನ್ನೊಂದು ಪ್ರಶ್ನೆ ನಿಮಗೆ 2025ರಲ್ಲಿ ಬಂದಿರುವಂಥದ್ದು ಕೊಟ್ಟಿದ್ದೀನಿ, ವಿದ್ಯುನ್ಮಾನ ಮಾಧ್ಯಮ ಕೃತಕ ನೈಜತೆಯನ್ನು ಸೃಷ್ಟಿಸುವುದು ಎಂದು ಕರೆಯುವರು ಅಂಥೇಳಿ ನಿಮ್ಮ 1 ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾನೆ ಬಿಟ್ಟ ಸ್ಥಳದಲ್ಲಿ. ಇನ್ನು 2 ಅಂಕಕ್ಕೆ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಮ್ಯಾಕ್ಡೊನಾಲ್ಡೀಕರಣ 2 ಮಾರ್ಗದರ್ಶನ ತತ್ವಗಳು, ಈ ಮ್ಯಾಕ್ಡೊನಾಲ್ಡೀಕರಣ ಮೇಲೇ ನಿಮಗೆ ಒಂದು ಪ್ರಶ್ನೆ ಇರ್ತದೆ ಕಡ್ಡಾಯ 2 ಅಂಕದಲ್ಲಿ. ಅಥವಾ ಮಾರುಕಟ್ಟೆ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಕೊಡ್ತಾರೆ. ಇನ್ನು 5 ಅಂಕಕ್ಕೆ ಈ ವರ್ಷ ಏನು ಮಾಡಿದ್ದಾರೆ, ಒಂದು ಪ್ರಶ್ನೆ ಇಟ್ಟಿದ್ದಾರೆ, ಪುಷ್ಕರ ವಾರ್ಷಿಕ ಜಾತ್ರೆ ನೆನಪಿರಲಿ ನಿಮಗೆ, ಈ ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ, ಇದು ನೆನಪಿರಲಿ. ಇನ್ನು ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಪ್ರಾಂತೀಯ ಮುದ್ರಣ ಮಾಧ್ಯಮ ಇತ್ತೀಚಿನ ಬೆಳವಣಿಗೆ ಏನಿದೆ ಪ್ರಾಂತೀಯವಾಗಿ ಆ ಮುದ್ರಣ ಮಾಧ್ಯಮಗಳಲ್ಲಿ ಅಂತೇಳಿ ಅದನ್ನು ಕೊಡ್ತಾರೆ. ಅಥವಾ ದುರಾಯಿ ಆದಿವಾಸಿ ಇದೆ, ಆ ಆದಿವಾಸಿಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯ ಸಂರಚನೆ ಹೇಗಿದೆ ಅಂಥೇಳಿ ನಿಮಗೆ ಈ ರೀತಿಯಾದಂಥ 5 ಅಂಕದ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಇನ್ನು ನಾನು 7ನೇ ಪಾಠಕ್ಕೆ ಹೋಗ್ತೀನಿ. ಇಲ್ಲಿ ನೋಡಿ ಭಾರತದಲ್ಲಿ ಸಾಮಾಜಿಕ ಚಳವಳಿಗಳು, ಇಲ್ಲಿ 3 ಅಂಕ 1 ಅಂಕದ ಪ್ರಶ್ನೆಗಳು ಬರ್ತವೆ, 2 ಅಂಕದ 1 ಪ್ರಶ್ನೆ ಇದೆ, 10 ಅಂಕದ 1 ಪ್ರಶ್ನೆ, ಹಾಗೆ 15 ಅಂಕಗಳು ಈ ಪಾಠದ ಮೇಲಿದ್ದಾವೆ. 5 ಪ್ರಶ್ನೆಗಳು ಬಂದೇ ಬರ್ತವೆ. ಸರ್ 1 ಅಂಕದ ಪ್ರಶ್ನೆಗಳು ನೋಡ್ತಾ ಹೋದಾಗ ಸತ್ಯಶೋಧಕ ಸಮಾಜ, ಇದು ಕಡ್ಡಾಯ ನೋಡ್ರಿ ಪ್ರಶ್ನೆ ನಿಮಗೆ, ಇದು ಪ್ರಶ್ನೆ ಕಡ್ಡಾಯ. ಸತ್ಯಶೋಧಕ ಸಮಾಜ ಸ್ಥಾಪಿಸಿದವರು ಯಾರು ಅಂತ ಕೊಡ್ತಾರೆ. ಇನ್ನೊಂದು ಭಾರತದಲ್ಲಿ ಸಾಮಾಜಿಕ ಚಳವಳಿಯನ್ನು ಹೊಂದಿಸುವರಲ್ಲಿ ಪ್ರಶ್ನೆ ಕೇಳ್ತಾರೆ, ಇದು 1 ವಾಕ್ಯದಲ್ಲೇ ಕೇಳ್ತಾರೆ, ಇಲ್ಲೋ ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಾರೆ, ಹೊಂದಿಸುವಲ್ಲಿ ಕೇಳ್ತಾರೆ. ಇದು ನಿಮಗೆ ಕಡ್ಡಾಯ ಪ್ರಶ್ನೆ. ಉಳುವೋನೆ ಭೂಮಿ ಎಂಬ ಘೋಷಣೆ ಯಾವ ಹೋರಾಟದ್ದು ಅಂತ ಹೇಳ್ತಾರೆ. ಅಥವಾ ಕಾಗೋಡು ಸತ್ಯಾಗ್ರಹದ ಘೋಷಣೆ ಯಾವುದು ಅಂತಂದರೆ ಇದಕ್ಕೆ ರಿಲೇಟ್ ಆಗಿರುವಂಥ ಪ್ರಶ್ನೆ ಇದು. ಇನ್ನು 2 ಅಂಕದ ಪ್ರಶ್ನೆಗಳು ನಾವಿಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತ ಭಾರತದಲ್ಲಿನ 2 ಮಹಿಳಾ ಸಮಸ್ಯೆಗಳನ್ನು, ಏನಪ್ಪ ಮಹಿಳಾ ಸಮಸ್ಯೆಗಳಿದ್ದಾವೆ ಅಂಥೇಳಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕಾಗೋಡು ಸತ್ಯಾಗ್ರಹಕ್ಕೆ ಕಾರಣವಾದ 2 ಅಂಶಗಳನ್ನು ನೀವು ಬರಿತಾ ಹೋಗಬೇಕು ಅಂತ ಹೇಳ್ತಾರೆ. ಇನ್ನು 10 ಅಂಕದ 1 ಪ್ರಶ್ನೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ವಿವರಿಸಿ. ಈ ಪ್ರಶ್ನೆ ನಾನು 2023ರಿಂದ ನೋಡ್ತಾ ಇದ್ದೀನಿ, ಕಂಪಲ್ಸರಿ ಕಡ್ಡಾಯವಾಗಿ ಬಂದೇ ಬರ್ತದೆ, ಈ ವರ್ಷವೂ ಕೇಳ್ತಾರೆ. ಹೋಗ್ಬರಿಪ್ಪ ಎಲ್ಲರೂ ಬ್ಯಾಟಾಗಿ ಬಾಲ್ ತೊಗೊಂಡು ಇಲ್ಲಿ ಹೋಗ್ಬರಿ ತಿರುಗಾಡ್ಸ್ಕೊಂಡು ಹೋಗ್ಬ. ಹಾಂ ಆಯ್ತು ಹೋರಿ ಬಾಗಲ ಮುಚ್ಚು ಹೋರಿ. ತಂಡಿ ಬಿಡತ್ತದ ಹೋರಿ, ಬಹು ಕಡ್ದದ. ಹೋರಿ ಹಾಂ ಆರಾಮ ಆಡಿ ಬರ್ರಿ. ಹಾಂ ಮಾಡ್ತಾರ
ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಪಾಠಕ್ಕೆ ಅಂದರೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳಿದ್ದಾವೆ. 1 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು 2 ಅಂಕದ 2 ಪ್ರಶ್ನೆಗಳನ್ನು ಮತ್ತು 5 ಅಂಕದ 1 ಟೋಟಲ್ 4 ಪ್ರಶ್ನೆಗಳನ್ನು ಈ ಅಧ್ಯಾಯದ ಮೇಲೆ ಕೇಳ್ತಾರೆ. ಜೊತೆಗೆ ನಿಮಗಿಲ್ಲಿ ಪ್ರಶ್ನೆಗಳು ನೋಡಿ ಯಾವ ರೀತಿ ಬಂದಿವೆ ಅಂತ ನೀವು ನೋಡ್ತಾ ಹೋದಾಗ ಇಲ್ಲಿ ಜಾಗತೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದ್ರು ಅಂತೇಳಿ MCQ ಅಲ್ಲಿ ಒಂದು ಪ್ರಶ್ನೆ ಜಾಗತೀಕರಣಕ್ಕೆ ಸಂಬಂಧಪಡ್ತಾರೆ. ಇನ್ನೊಂದು ಕಡ್ಡಾಯ ನಿಮಗೆ 1 ಅಂಕದ ಪ್ರಶ್ನೆ ನಾನು ಇಲ್ಲಿ ಹೇಳ್ತೀನಿ ನೋಡಿ, ಬಾರ್ಬಿ ಗೊಂಬೆ ಈ ಒಂದು ಏನಿದೆಯಲ್ಲ ಈ ಪ್ರಶ್ನೆ ನಿಮಗೆ ಕಡ್ಡಾಯ ಒಂದು ಬರ್ತದೆ. ಇಲ್ಲ ಪಾಶ್ಚಾತ್ಯೀಕರಣ ಈ ಒಂದು MCQ ಅಲ್ಲಿ ಕೇಳ್ತಾರೆ ಪಾಶ್ಚಾತ್ಯೀಕರಣದಲ್ಲಿ. ಇಲ್ಲ 2 ಅಂಕದ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಕೇಳ್ತಾರೆ, ಪಾಶ್ಚಾತ್ಯೀಕರಣ 2 ಕ್ಷೇತ್ರಗಳಲ್ಲಿ ಗಳನ್ನು ತಿಳಿಸಿ ಅಥವಾ ಸಂಸ್ಕಾರಾನುಕರಣದ ಯಾವುದಾದ್ರೂ 2 ಟೀಕೆಗಳನ್ನು ಬರೆಯಿರಿ ಅಥವಾ ಆಧುನೀಕರಣವನ್ನು ವ್ಯಾಖ್ಯಾನಿಸಿ. ಇವೆಲ್ಲವೂ ಪ್ರಚಲಿತವಾಗಿರುವಂತಹ ಪ್ರಶ್ನೆಗಳಾಗಿರೋದ್ರಿಂದ ನಿಮಗೆ ಕೇಳುವಂಥ ಸಾಧ್ಯತೆ ಬಹಳ ಇರ್ತದೆ. ಸ್ವಲ್ಪ ಅದನ್ನು ಗಂಭೀರತೆಯಿಂದ ನೀವು ಗಮನಿಸಬೇಕು. ಇನ್ನು ನೆಕ್ಸ್ಟ್ ನಾನು ಹೋಗ್ತೀನಿ 5 ಅಂಕದ ಪ್ರಶ್ನೆ, ಆಧುನೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ ಅಥವಾ ಸಂಸ್ಕೃತಾನುಕರಣದ ಪ್ರಮುಖ ಅಂಶಗಳು ಅಂಥೇಳಿ ಈ ಪ್ರಶ್ನೆ ನಿಮಗೆ 2024 ಮತ್ತು 25ರಲ್ಲಿ ಕೇಳಿದ್ದಾನೆ. ಸೊ ಹೀಗಾಗಿ ಇದು ಕಡ್ಡಾಯವಾಗಿ ಬರ್ತದೆ. ಈ ಪ್ರಶ್ನೆಯನ್ನು ಸಹ ನೀವು ಗಮನಿಸಿ ಅಂತ ಹೇಳ್ತೀನಿ. ಸೊ ಇದು ಈ ವರ್ಷ 2025 ಮತ್ತು 26ನೇ ಸಾಲಿನ ಒಂದು ಸಮಾಜಶಾಸ್ತ್ರದ ನೀಲನಕ್ಷೆಯಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನಮ್ಮ ಜೊತೆ ಸದಾ ಇದೇ ರೀತಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.